ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ ಬರ್ತಾ ಇವೆ. ಪ್ರತಿಯೊಂದು ಓಟಿಗೂ ಕೂಡ 80 ರೂಪಾಯಿಯನ್ನು ನೀಡಿ ವೋಟರ್ ಲಿಸ್ಟಿಂದ ತೆಗಿತಾ ಇದ್ರು, ಮತದಾರರ ಪಟ್ಟಿಯಿಂದ ತೆಗಿತಾ ಇದ್ರು. ರಾಹುಲ್ ಗಾಂಧಿ ಅವರು ಹೇಳಿದಾಗ ಭಾಳಷ್ಟು ಜನ ಟೀಕೆ ಮಾಡಿದ್ರು. ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ. ಈಗಿನ್ನ SIT ಅವರ ತನಿಖೆ ಮುಗಿದಿಲ್ಲ. ನನ್ನ ಮಾಹಿತಿ ಪ್ರಕಾರ ಇನ್ನೂ ಒಂದು 10 ದಿನ 2 ವಾರ ಆಗ್ಬೋದು. ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ. ಏನೇ ಇದ್ರೂ ಕೂಡ ವಿತ್ ಡಾಕ್ಯುಮೆಂಟ್ಸ್ ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನು ನಾವು ಕೇಳ್ತೀವಿ, BJP ಅವರಿಗೆ ಪ್ರಶ್ನೆ ನಾವು ಕೇಳ್ತೀವಿ. ಪ್ರಜಾಪ್ರಭುತ್ವವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತಕಳ್ಳತನದಿಂದ ಇವರು ಆರಿಸಿ ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ. ನೋಡಿ, ಅಲ್ಲಿ ಏನು ದಾಖಲೆಗಳು ಸಿಕ್ಕಿದೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಈಗ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ. ತನಿಖೆ ಮುಗಿಲಿ. ಇನ್ನೇನು ಒಂದು 2-3 ವಾರ ಅಲ್ವಾ, ಇಷ್ಟು ವರ್ಷ ಕಾದಿದ್ದೀವಿ ಅಂತ. ಇದು ಪ್ರಶ್ನೆ ಇರೋದು ಆಳಂದದ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಅದು. ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ, ಇದಕ್ಕೇನಂತಾರೆ? ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರಬೇಕು ಅಂದರೆ ಜವಾಬ್ದಾರಿ ಯಾರ್ದು? ಪಕ್ಷಗಳದ, ರಾಜಕೀಯ ಪಕ್ಷಗಳದ, ಅವ್ರದ. ಯಾವಾಗ ಬೇಕು ಅವ್ರು ಕಣ್ಣು ಮುಚ್ತಾರೆ, ಯಾವಾಗ ಬೇಕು ಅವ್ರು ಕಣ್ಣು ತೆರೀತಾರೆ ಅಂದರೆ ಅದು ಅವ್ರ ಜವಾಬ್ದಾರಿ ಅಲ್ಲ. ಚುನಾವಣೆಗಳು ಕರೆಕ್ಟಾಗಿ ನಡೆಸಬೇಕು, ನಿಷ್ಪಕ್ಷಪಾತವಾಗಿ ನಡೆಸಬೇಕು, ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸಬೇಕು ಅನ್ನೋದು ಅವ್ರ ಜವಾಬ್ದಾರಿ. ಫ್ರೀ ಆ್ಯಂಡ್ ಫೇರ್ ನಡೀತಿಲ್ಲ ಅಂದ್ಬಿಟ್ಟು ಈಗಾಗಲೇ ಆಳಂದಲ್ಲಿರ್ಬೋದು, ಮಹದೇವಪುರದಲ್ಲಿರ್ಬೋದು ನಾವು ಪ್ರೂವ್ ಮಾಡಿದ್ದೀವಿ. ಇನ್ನೂ ಹೆಚ್ಚು ಈಗ ಹರಿಯಾಣದಲ್ಲಿರ್ಬೋದು, ಮತ್ತು ಬಿಹಾರ್ನಲ್ಲಿ SIR ರಿವ್ಯೂನಲ್ಲಿರ್ಬೋದು. ಅದೆಲ್ಲನೂ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಕಡೆ ಫ್ರೀನೂ ಇಲ್ಲ, ಆ ಕಡೆ ಫೇರೂ ಇಲ್ಲ. ಒಂದು ಪಕ್ಷದ ಕಪಿಮುಷ್ಟಿನಲ್ಲಿದೆ ಅಂತ ನನಗನ್ಸುತ್ತೆ. ನೋಡಿ, ಯಾರದೇ ಪಾರ್ಟಿ ಇರ್ಬೋದು, ಯಾರೇ ಇರ್ಬೋದು, ಇದೆ ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ರು? ದುಡ್ಡು ಕೊಟ್ಟರೆ ಪ್ರಜಾಪ್ರಭುತ್ವವನ್ನೇ ಇವ್ರು ಖರೀದಿ ಮಾಡ್ತಾರ? ಇವರು ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್? ಏನು BR ಪಾಟೀಲ್ ಅವ್ರದ ರೆಸ್ಪಾನ್ಸಿಬಿಲಿಟಿ ಒಂದು ವೋಟರ್ ಲಿಸ್ಟ್ ಮೇಂಟೈನ್ ಮಾಡೋದು? ಹೂಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್? ಉಲ್ಟಾ ನಮಗೆ ಪ್ರಶ್ನೆ ಮಾಡಿದ್ರೆ ಅದು ಏನು ಗುತ್ತೇದಾರ್ ಅವ್ರು ಇರ್ಬೋದು, ಅಶ್ವಾಕ್ ಇರ್ಬೋದು, ಬೇರೆ ಯಾರಾದರೂ ಇರ್ಬೋದು, ನಮಗೇನು ಸಂಬಂಧ ಅದಕ್ಕೆ? ನಾವು ಚುನಾವಣೆಗೆ ಹೋಗ್ಬೇಕಾದ್ರೆ ಕೆಲವು ಮಾನದಂಡಗಳಿದೆ. ಒಂದು ಹೆಲ್ತಿ ವೋಟರ್ ಲಿಸ್ಟ್ ಇಲ್ಲ ಅಂದರೆ ಹೇಗೆ ಚುನಾವಣೆ ಮಾಡೋದು ನಾವು? ಯಾರು ಬೇಕಾದರೂ ಬಂದು ನನ್ನ ಹೆಸರು ವೋಟರ್ ಲಿಸ್ಟಿಂದ ತೆಗಿತಾರೆ ಅಂದರೆ ಅದು ಅಲೋ ಮಾಡ್ತಾರೆ ECI ಅವರು? ನಾನು ಹೇಳ್ತಾ ಇದ್ದೀನಲ್ಲ, ನಿಮ್ಮ ಈ ಆಳಂದ ವಿಚಾರ, ಮಹದೇವಪುರ ವಿಚಾರ ಮತ್ತು ಚಿಲುಮೆ ಟ್ರಸ್ಟ್ ವಿಚಾರವನ್ನು ನಾವು ಲಾಜಿಕಲ್ ಎಂಡಿಗೆ ನಾವು ತೊಗೊಂಡು ಹೋಗ್ತೀವಿ. ಬರಲಿ, ಆದೇಶ ಬರಲಿ. ನಾವೇನು ನೋಡಿ ಅದ್ರ ಬಗ್ಗೆ ಏನು ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದರೆ, ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ರು. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ, ಅದು ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರೂ ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಕಾನೂನು ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಮನವಿ. ಹೊಸದೇನ್ರಿ,
ಇದು BJP ಅವ್ರಿಗೆ ಕೇಳಬೇಕಲ್ಲ. ನನಗೆ BJP ಅವ್ರು ನನಗೆ ಎಷ್ಟು ಖಂಡಿಸ್ತಾ ಇದ್ದಾರಲ್ವಾ, ಎಷ್ಟು ಬೈತಾ ಇದ್ದಾರೆ ನನಗೆ. ಅವ್ನು ಯಾವನ್ ಬೆದರಿಕೆ ಹಾಕಿದ್ದು ಅವನ ಬಗ್ಗೆ ಮಾತಾಡಿಲ್ಲ, ಅವ್ರ ಅಭ್ಯರ್ಥಿ ನನಗೆ ಬೆದರಿಕೆ ಹಾಕಿದ್ದು ಅದ್ರ ಬಗ್ಗೆ ಮಾತಾಡಿಲ್ಲ. ಅಂದರೆ ಅವ್ರ ಸಹಮತ ಇದೆ ಅಂತ ಅಲ್ವಾ? ಅಂದರೆ ಅವರೇ ತಾನೇ ಕುಮ್ಮಕ್ಕೆ ನೀಡ್ತಾ ಇರೋದು ಇದಕ್ಕೆಲ್ಲ. ಯಾರಾದರೂ ಒಬ್ಬರು BJP ನಾಯಕರು ಇಲ್ಲಪ್ಪ ಅವ್ನ ಅವಾಚಕ ಶಬ್ದದಲ್ಲಿ ಬೈದಿದ್ದಾನೆ, ಅವ್ರ ಕುಟುಂಬಕ್ಕೆ ನಿಂದನೆ ಮಾಡಿದ್ದಾನೆ, ಒಬ್ಬ ಜನಪ್ರತಿನಿಧಿಗೆ ನಿಂದನೆ ಮಾಡಿದ್ದಾರೆ ಅಂದ್ಬಿಟ್ಟು ಒಬ್ಬರನ್ನ ಹೇಳಿದ್ರ ಸರ್? ಒಬ್ಬ BJP ನಾಯಕನ ಹೇಳ್ದ ಇದು ನಮ್ಮ ಸಂಸ್ಕೃತಿ ಅಲ್ಲ, ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾ ಇದ್ದಾನೆ ಪ್ರಿಯಾಂಕ್ ಖರ್ಗೆ ಅಂದವರಿಗೆ ನಾವು ಸಾಕ್ಷಿ ಕೊಟ್ಟಾಗ ಅದು ಅಟ್ಲೀಸ್ಟ್ ಖಂಡಿಸಿದ್ರ? ಒಬ್ಬರನ್ನ ಖಂಡಿಸಿದ್ರ? ಅವರ BJP ಅಭ್ಯರ್ಥಿ ಮಾತಾಡ್ತಾನೆ, ಅದು ಖಂಡಿಸಿದ್ರ? ಇವ್ರ ಎಂಕರೇಜ್ಮೆಂಟಿಂದಾನೇ ಇವತ್ತು ಇದೆಲ್ಲ ನಡೀತಾ ಇರೋದಂತ ತೋರಿಸುತ್ತಲ್ವ? ನಾವು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕಾಗಲಾರ್ದೆ ಇವತ್ತು ವೈಯಕ್ತಿಕ ನಿಂದನೆಗಳು ನಡೆದಿದೆ ಅಷ್ಟೇ. ನಾವು ಕೇಳಿರೋ ಒಂದು ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದಾರೆ ಯಾರನ್ನ? ಲೆಟ್ ದೆಮ್ ಆನ್ಸರ್ ವಾಟ್ ಕ್ವೆಶ್ಚನ್ಸ್ ಐ ಆಸ್ಕ್ಡ್ ಫಸ್ಟ್, ಅಷ್ಟು ಸಾಕು. ಖಂಡಿಸಿಲ್ಲ ಅಲ್ಲ ಸರ್, ನಾನು ಅದೇ ಹೇಳ್ತಾ ಇಲ್ವಾ? ಈ ತತ್ವ ಮಹಾತ್ಮ ಗಾಂಧಿಯವ್ರಿಗೆ ಬಿಟ್ಟಿಲ್ಲ, ಅಂಬೇಡ್ಕರ್ ಅವ್ರಿಗೆ ಬಿಟ್ಟಿಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಬಿಟ್ಟಿಲ್ಲ, MM ಕಲಬುರ್ಗಿ ಅವ್ರಿಗೆ ಬಿಟ್ಟಿಲ್ಲ, ಪಾನೇಸರ್ ಅವ್ರಿಗೆ ಬಿಟ್ಟಿಲ್ಲ, ಗೌರಿ ಲಂಕೇಶ್ ಅವ್ರಿಗೆ ಬಿಟ್ಟಿಲ್ಲ. ನನಗೆ ಬಿಡ್ತಾರಾ? ಇಲ್ಲಿವರೆಗೂ ಒಬ್ಬರನ್ನ ಖಂಡಿಸಿದಾರಾ ಸರ್? ಅವನು ಯಾವನೋ ಸುಪ್ರೀಂ ಕೋರ್ಟ್ ಲಾಯರು ಶೂ ಎಸಿತಾನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಅಂದರೆ ಇವ್ರು ಏನಾದರೂ ಮಾತಾಡಿದಾರ ಅದ್ರ ಬಗ್ಗೆ? ಅವ್ನು ಯಾರೋ ಫಾಲ್ತು ಯಾರೋ ಒಬ್ಬ ಇಲ್ಲಿ ರೌಡಿ ಶೀಟರ್ಗಳಿಗೆ ನಾವು ಒಳಗೆ ಹಾಕಿದ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ, ಇಲ್ಲ ಇವರು ದೇಶಭಕ್ತರು ರಾಷ್ಟ್ರಭಕ್ತರು ಇವ್ರಿಗೆ ಯಾಕೆ ಒಳಗೆ ಹಾಕಿದ್ದೀರಾ ಅಂತ. ಇಲ್ಲಿ ಯಾರ್ಯಾರೋ ಓಡಾಡ್ತಾರಲ್ಲ ಗೌರಕ್ಷಕರು ಧರ್ಮರಕ್ಷಣೆ ಹೆಸರಲ್ಲಿ ಕನಕಪುರ ಆ ಕಡೆ ಈ ಕಡೆ ಎಲ್ಲ, ಅವ್ರಿಗೇನಾದರೂ ಕಾನೂನಾತ್ಮಕವಾಗಿ ಆ್ಯಕ್ಷನ್ ಆದರೆ ಏನಾದರೂ ಅವರಿಗೆ ಒಳಗೆ ಹಾಕಿದ್ರೆ ಇಂಥ ದೇಶಭಕ್ತರಿಗೆಲ್ಲ ಒಳಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಆದರೆ ಚೀಫ್ ಜಸ್ಟಿಸ್ ಅವ್ರ ಮೇಲೆ ಏನಾದರೂ ಹಲ್ಲೆ ಆದರೆ ಏನು ಅನ್ನೋದಿಲ್ಲ. ಏನಕ್ಕೆ? ರಾಹುಲ್ ಗಾಂಧಿ ಅವ್ರು ಯಾವ ಪಕ್ಷ? ಖರ್ಗೆ ಅವ್ರು ಯಾರ ಪಕ್ಷ? ಸಿದ್ದರಾಮಯ್ಯನವ್ರು ಯಾರ ಪಕ್ಷ? ಸಂತೋಷ್ ಲಾಡ್ ಅವ್ರು ಯಾರ ಪಕ್ಷ? ದಿನೇಶ್ ಗುಂಡ್ರಾವ್ ಅವ್ರು ಯಾವ ಪಕ್ಷ? ಕೃಷ್ಣ ಬೈರೇಗೌಡರು ಯಾವ ಪಕ್ಷ? ನನ್ನ ಜೊತೆ ಇದಾರಲ್ಲ, ಇನ್ನೇನು ಬೇಕು? ಹೌದಪ್ಪ, ನನ್ನ ತದ್ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಇದು. ಇವರೆಲ್ಲ ನಮ್ಮ ಪಕ್ಷದವ್ರೆ ಅಲ್ವಾ? DCM ಅವರು ಹೇಳಿದಾರಲ್ಲ, ದ ಎಂಟೈರ್ ಪಾರ್ಟಿ ಐಡಿಯಾಲಜಿ ಕೇಡರ್ಸ್ ಆರ್ ವಿತ್ ಮೀ. ಇಲ್ಲಿಂದ ಆಗಿರೋದು ಅಷ್ಟೇ, ಅದು ಏನು ಬೇರೆದೆಲ್ಲೂ ಆಗಿಲ್ಲ. ಸ್ಟೇಜ್ ನಲ್ಲಿ ನಾನು ಭಾಷಣ ಹೇಳಿದ್ದೆ, ಇಲ್ಲಪ್ಪ ನೀವು ಐಡಿಯಾಲಜಿಕಲಿ ಚೆನ್ನಾಗಿದ್ದೀರಾ, ಗಟ್ಟಿ ಇದ್ದೀರಾ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಅದನ್ನ ಬೇರೆ ರೀತಿಯಾಗಿ ಬಿಂಬಿಸೋದು ಬೇರೆದು. ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ, ನಾನು ಇವ್ರು ಚೆನ್ನಾಗಿದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತ. ಹಂಗಂತ ಅದೇ ವೇದ ವಾಕ್ಯ ಅಂದ್ಬಿಟ್ಟು ಅಥವಾ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡೋದು ಸರಿನಾ? Whoever decides, whatever they decide, I command. ಸರ್, ಆಂಧ್ರದ ಕರ್ನೂಲು ಬಸ್ ದುರಂತ ಆಗಿದೆ, 20 ಜನ ಸಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.